ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಬೆಂಗಳೂರು ಲೋಕಲ್ ಅಲ್ಲೇ ಒಂದು ಪ್ಯಾಕೇಜ್ ಇತ್ತು, ಮಾಡೋಣ ಅಂತ ಹೊರಟೆ. ಗಂಟೆಗೆ ಪಿಕಪ್ ಇದ್ದಿದ್ರಿಂದ ನಾನು ಅಲ್ಲಿ ವಾಟರ್ ಸರ್ವಿಸ್ ಹತ್ರ ಹೋದೆ ಗಾಡಿ ತೊಳ್ಸೋಣ ಅಂತ. ಆದ್ರೆ ಅಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ನಾನೇ ಕ್ಲೀನ್ ಮಾಡ್ಕೊಂಡು ಹೊರಟೆ. ಗಂಟೆ ಪಿಕಪ್ ಟೈಮ್ ಇತ್ತು, ನಾನೊಂದ್ ಸ್ವಲ್ಪ ಬೇಗನೆ ಹೋದೆ, ಅರ್ಧ ಗಂಟೆ. ಯಾಕಂದ್ರೆ ಈ ಟ್ರಾಫಿಕ್ ಅಲ್ಲಿ ಬೇಗ ಹೋದ್ರೇನೆ ಬೆಸ್ಟ್. ಕಸ್ಟಮರ್ ಲೊಕೇಶನ್ ಹಾಕಿ ಗಾಡಿನ ಹಾಕಿ ತಿಂಡಿನ ತಿಂಡಿ ಮಾಡ್ಕೊಂಡು ವಾಪಸ್ಸು ಕಾರ್ ಕಡೆ ಹೊರಟೆ. ಫೈನಲ್ ಆಗಿ 11 ಗಂಟೆ ಕಸ್ಟಮರ್ ಬಂದ್ರು, ಪಿಕಪ್ ಮಾಡೋಣ ಅಂತ ಹೇಳಿ ಬಂದೆ. ಸಿಟಿ ಒಳಗೆ 3 hour ಪ್ಯಾಕೇಜ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದ್ರು. ಹಾಸ್ಪಿಟಲ್ ಒಂದು ಕಂಪ್ನಿ ವಿಸಿಟ್ ಅಂತ ಹೇಳಿ ಕಳ್ಸಿದ್ರು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಮ್ ಕಸ್ಟಮರ್ ಏರ್ಪೋರ್ಟ್ ನಡಿಯಪ್ಪ ಅಂದ್ರು. ಏರ್ಪೋರ್ಟ್ ಕಡೆ ಹೊರಟೆ. ಏರ್ಪೋರ್ಟ್ ಇಂದ ದೇವನಹಳ್ಳಿ ಕಡೆ ಒಂದು 8 ಕಿಲೋಮೀಟರ್ ಆಗುತ್ತೆ. ಈ ಕಂಪ್ನಿ ಕರ್ಕೊಂಡು ಹೋಗಿ ಬಿಟ್ಟೆ. ಅಲ್ಲಿಂದ ನಾನು ಪಾರ್ಕಿಂಗ್ ಕಡೆ ಹೋದೆ. ಪಾರ್ಕಿಂಗ್ ಕಡೆ ಹಾಕೊಂಡೆ ಕಾರ್. ಕಸ್ಟಮರ್ ಬರೋದ್ ಲೇಟ್ ಆಯ್ತು. ಆಚೆ ಕಡೆ ಎಲ್ಲ ಓಡಾಡ್ತಾ ಇದ್ದೆ. ಅವಂಗೆ ಫ್ಲೈಟ್ ಹೋಗ್ತಾ ಇತ್ತು, ಫ್ಲೈಟ್ ನ ನೋಡ್ತಾ ಇದ್ದೆ. ಫೈನಲ್ ಆಗಿ ಕಸ್ಟಮರ್ ಕಾಲ್ ನ ಮಾಡಿದ್ರು, ವಾಪಸ್ಸು ನಾನು ಕಾರ್ ಕಡೆ ಹೊರಟೆ ಹೋಗೋಣ ಅಂತ. ಕಸ್ಟಮರ್ ಬಂದ್ರು, ಕಾರ್ನ ಎತ್ಕೊಂಡು ಹೋಗಿ ಕಸ್ಟಮರ್ ನ ಪಿಕಪ್ ಮಾಡಿದೆ. ಇಲ್ಲಿಂದ ಇನ್ನೊಂದು ಹಾಸ್ಪಿಟಲ್ ಇನ್ನೊಂದು ಕಂಪ್ನಿ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ನೋಡ್ಕೊಂಡು ಹೊರಟೆ. ಟೈಮ್ ಬಂದು 4 ಗಂಟೆ ಆಗಿತ್ತು. ಕೆಂಬೆಲ್ ಅನ್ನೋ ಒಂದು ಕಂಪ್ನಿ ಹತ್ರ ಕರ್ಕೊಂಡ್ ಬಂದೆ ಕಸ್ಟಮರ್. ಇದೇ ಕಂಪ್ನಿಗೆ ಕರ್ಕೊಂಡು ಹೋಗಿ ಡ್ರಾಪ್ ನ ಮಾಡಿದೆ. 20 ಮಿನಿಟ್ಸ್ ಬರ್ತೀನಿ ಅಂತ ಹೇಳಿ ಹೋದ್ರು. 4:15 ಆಗಿತ್ತು ಆಲ್ರೆಡಿ. ಆಮೇಲೆ ಕಸ್ಟಮರ್ ಕಾಲ್ ಮಾಡಿದ್ರು, ಕಂಪ್ನಿ ಒಳಗಡೆ ಬರಪ್ಪ ಅಂತ ಹೇಳಿ ನಾನು ಒಳಗಡೆ ಹೊರಟೆ. ಟೈಮ್ ಬಂದು 5 ಗಂಟೆ ಆಗ್ತಾ ಬಂತು. ಯಾಕೆ ಅಂದ್ರೆ ಟಿಫನ್ ಮಾಡಿರ್ಲಿಲ್ಲ ನಾವು ಮಧ್ಯಾಹ್ನ. ಅದಕ್ಕೆ ಟಿಫನ್ ಮಾಡೋಣ ಬಾರಪ್ಪ ಅಂತ ಹೇಳಿ ಕರೆದ್ರು. ಟಿಫನ್ ಮಾಡೋಣ ಅಂತ ಹೋದೆ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೇ ಅದೇನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ವಾಪಸ್ ನಾನು ಕ್ಯಾಂಟೀನ್ ಕಡೆ ಚಿತ್ರಾನ್ನ 2 ವಡೆನ ತಿನ್ಕೊಂಡು ಸರ್ರು ತಿಂತಾ ಇದ್ರು ಆಲ್ರೆಡಿ. ನಾನ್ ತಿನ್ಕೊಂಡು ವಾಪಸ್ಸು ಕಾರ್ ಕಡೆ ಹೊರಟೆ. ಇಲ್ಲಿ ರೂಲ್ಸ್ ಗಳು ಮಾಡ್ತಾರೆ ಅಂತ ಸುಮ್ನೆ ಹೇಳಿಲ್ಲ. ನೋಡ್ರಿ, ಈ ಪಟ್ಟಿ ಒಳಗಡೆನೆ ನಡ್ಕೊಂಡು ಹೋಗ್ಬೇಕು. ಪಟ್ಟಿಯಿಂದ ಆಚೆ ನಡ್ಕೊಂಡು ಹೋಗಂಗೆ ಇಲ್ಲ, ಸೆಕ್ಯೂರಿಟಿ ಬೈತಾರೆ. ಎಲ್ಲ ನೋಡ್ಕೊಂಡು ಕಾರ್ ಹತ್ರ ಬಂದೆ. ಯಾಕೆ ಅಂದ್ರೆ ಕಸ್ಟಮರ್ ಬರ್ತೀನಿ ಬಾರಪ್ಪ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಕಾರ್ನ ಎತ್ಕೊ ಬಂದೆ. ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಇನ್ನು ನಾನ್ ಸ್ಟಾಪ್ ಬೆಂಗಳೂರು ಕಡೆ ನಡೆಯಪ್ಪ ಅಂದ್ರೆ ಬೆಂಗಳೂರು ಕಡೆ ಹೊರಟೆ. ಕಂಪ್ನಿ ಬಿಟ್ಟು ಸ್ವಲ್ಪ ಮುಂದೆ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. ಯಾಕೆ ಅಂದ್ರೆ ಅಲ್ಲಿ ರೋಡ್ ಮಾಡ್ತಾ ಇರೋ ರೀಸನ್ ಇಂದ ಯಾವಾಗ್ಲೂ ಹಾಗೆ ಆಗುತ್ತೆ. ಗೊರಗುಂಟೆಪಾಳ್ಯ ಅಂತ ನಾರ್ಮಲ್ ಯಾವಾಗ್ಲೂ ಇದೆ. ಕಾರ್ ಯಾಕೆ ತೋರಿಸ್ತಾ ಇದೀನಿ ಅಂತ ನೋಡ್ತಾ ಇದೀರಾ. ಈ ಕಾರ್ ನಂಬರ್ ನನ್ನ ಕಾರ್ ನಂಬರ್ 2 ಒಂದೇ. ನಾನೇ ನೋಡಿ ಶಾಕ್ ಆಗ್ಬಿಟ್ಟೆ. ನನ್ನ ವಿಡಿಯೋಸ್ ನೋಡ್ತಾರಂತೆ ರನ್ನಿಂಗ್ ಅಲ್ಲೇ ಮಾತಾಡಿಸಿದ್ರು. ಸಾರಿ ಬ್ರೋ, ನಿಲ್ಸಕ್ ಆಗ್ಲಿಲ್ಲ ಟ್ರಾಫಿಕ್. ಹೇಳಿದ ಲೊಕೇಶನ್ ಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಆಮೇಲೆ ಜ್ಯೂಸ್ ಕುಡಿ ಬಾರಪ್ಪ ಅಂತ ಹೇಳಿದ್ರು. ನಾನು ಹೊಲ್ಟು ಜ್ಯೂಸ್ ಕುಡ್ದೆ. ನೆಕ್ಸ್ಟ್ ಇಲ್ಲಿಗೆ ಅಂತ ಹೇಳಿದೆ. ಲೊಕೇಶನ್ ಹಾಕ್ಬೇಡ, ನಾನು ಹೇಳ್ತೀನಿ ನಡಿಯಪ್ಪ ಅಂತ ಹೇಳಿದ್ರು. ಹೊಲ್ಟೆ. ಅಲ್ಲಿಂದ ಬಂದು ಇವರು ಯಾವ್ದೋ ಹಾಸ್ಪಿಟ್ಲ್ ಅಂತ ಹೇಳಿ ಹೋದ್ರು. ಅವ್ರ ಹಾಸ್ಪಿಟ್ಲ್ ಕಡೆ ಹೋಗಿ ಡ್ರಾಪ್ ನ ಮಾಡಿ ನಾನೊಂದ್ ಸ್ವಲ್ಪ ಮುಂದೆಗಡೆ ಬಂದು ಪಾರ್ಕಿಂಗ್ ನ ಹಾಕೊಂಡೆ. ಅಲ್ಲಿಂದ ನಾನ್ ಸ್ಟಾಪ್ ಅಲ್ಲಿ ಹತ್ರ ಇದ್ದಿದ್ರಿಂದ ಸರ್ ಮನೆ ಹತ್ರ ಬಂದು ಕಸ್ಟಮರ್ ನ ಡ್ರಾಪ್ ಮಾಡಿ ನಾನು ವಾಪಸ್ ರೂಮ್ ಕಡೆ ಹೊರಟೆ. ಇನ್ ಮ್ಯಾಟರ್ ಇಷ್ಟೇ ಫ್ರೆಂಡ್ಸ್. ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.